ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ಮಸ್ತ್ ಅನ್ಕೋತ ನೋಡ್ರಿ. ಇವತ್ತು ನವರಾತ್ರಿ ದೇವಿದು 4ನೇ ದಿನ ನೋಡ್ರಿ. ಇವತ್ತು ಆರೆಂಜ್ ಕಲರ್ ಐತಿ, ಆರೆಂಜ್ ಇದೇ ಸಾರಿ ಇಟ್ಕೊಂಡೇನಿ. ಬರೀ ಪೂಜಾಕ್ಕೆ ಹೋಗೋ ಮತ್ತೆ ಟೈಮ್ ಆಗೈತಿ. ಈಗ ಆಲ್ರೆಡಿ ಕೆಳಗೆ ವೆಯ್ಟ್ ಮಾಡತ್ತಾರೆ. ಇವಾಗ ನೋಡ್ರಿ ಗಣಪತಿ ಗುಡಿಗೆ ಬಂದ್ವಿ ನೋಡ್ರಿ. ಟೈಮ್ ಅಷ್ಟು 5:45 ಆ್ಯಕ್ಚುಲಿ 6 ಗಂಟೆ ಒಳಗೆ ಮಾಡಬೇಕು. ನಾವು ಅಷ್ಟರೊಳಗೆ ಬಂದಿದ್ವಿ ನೋಡ್ರಿ. ಆದ್ರೂ ಜನ ಇದ್ರು, ಒಂದು 4-5 ಜನ ಇದ್ರು ಸಹ ಟೈಮ್ ಆಗೇ ಬಿಡ್ತೈತೆ ನೋಡ್ರಿ. 10 ನಿಮಿಷ ಒಬ್ಬೊಬ್ರು ಒಂದು 10 ನಿಮಿಷ ಮಾಡಿದ್ರು ಸಹ ಅಲ್ಲೇ ಟೈಮ್ ಹೋಗ್ಬಿಡ್ತೈತಿ ನೋಡ್ರಿ. ಈಗ ಆಲ್ರೆಡಿ ಎಲ್ಲ ಪೂಜೆ ಮಾಡಿ ಕುಂತಾರ ನೋಡ್ರಿ. ಈಗ ಅರ್ಶಿನ ಕುಂಕುಮ ಕೊಡಾಕತ್ತಾರ ಈಗ ಆಲ್ರೆಡಿ. ಅವ್ರದ್ದೆಲ್ಲ ಪೂಜೆ ಮುಗ್ದಿತ್ತು. ಈಗ ಅಷ್ಟು ಜನ ಎಲ್ಲ ಇದ್ರು. ನೈಸಿಕ್ನಾಗ ಬಂದ್ರು ನೋಡ್ರಿ, ಅಷ್ಟು ಜನ ಇರ್ತಾರ. ಫುಲ್ ಜಲ್ದಿ ಬರ್ಬೇಕು ನೋಡ್ರಿ. ಬಂದ್ರು ಸಹ 4 ಗಂಟೆಗೆ ಇರ್ಬೇಕು ನಾವು. ಇಲ್ಲಿ 4-5 ಗಂಟೆಗೆ ಬಂದ್ರು ಜನ ಜಾಸ್ತಿನೇ ಇರ್ತಾರೆ. ಹಾಗಾಗಿ ಲೇಟ್ ಆಗಿತ್ತು. ಸುಮ್ಮನೆ ಬೆಳಕಾಗ್ಬಿಡ್ತದೆ ಅಂತೇಳಿ ಅಲ್ಲೇ ಹಿಂದ್ಗಡೆನೇ ಮಾಡಾಕತ್ತೀವಿ ನೋಡ್ರಿ ಪೂಜಾ. ಅದೇನು ಪೂಜಾ ಮುಟ್ಟಿರ್ಬಿಟ್ರಿ, ಕೈ ಮುಟ್ಟಾಗಿಲ್ಲ ಅಷ್ಟೇ. ಬಟ್ ಹಿಂದಿನ ಸೈಡ್ ಎಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಇಲ್ಲಿ ಮುಂದೆ ಬಂದು ಆರತಿ ಬೆಳಗಾಕತ್ತಿದ್ರು ನೋಡ್ರಿ. ಎಲ್ಲರಿಗೆ ನೋಡ್ರಿ ಅರಿಶಿನ ಕುಂಕುಮ ಎಲ್ಲ ಕೊಡೋದು ಮುಗಿದ್ ನೋಡ್ರಿ. ಈಗ ಟೈಮ್ ಎಷ್ಟು ದಿನ ಹಂಗೆ ಕಂಟಿನ್ಯೂ ಆಗಿ ಜನ ಬರ್ತಿರ್ತಾರೆ ನೋಡ್ರಿ. ಯಾಕಂದ್ರೆ ಲೇಟ್ ಆಗಿ ಬರೋರು ಬೇರೆ ಬೇರೆ ಇರ್ತಾರೆ ನೋಡ್ರಿ. ಮ್ಯಾಗ ಗಣಪತಿದು ಅಭಿಷೇಕ ನಡೆದಿತ್ತು ನೋಡ್ರಿ. ಅಭಿಷೇಕ ಪೂಜೆ ಮುಗಿಸ್ಕೊಂಡು ಮ್ಯಾಗಿಂದ ಅಭಿಷೇಕ ಮಾಡ್ಕೊಂಡು ಕೆಳಗೆ ಬಂದಿದ್ವಿ ನಾವು. ಹಾಗೆ ಒಂದಿಷ್ಟು ಎಲ್ಲರೂ ಕೂಡಿ ಫೋಟೋಸ್ ತೆಗೆಸ್ಕೊಂಡಿವಿ ಬೆಳಗ್ಗೆ ಅಂತ ಹೇಳಿ. ಫೋಟೋಸು ಶೇರ್ ಮಾಡ್ಕೊಳಕತ್ನ ನಾವು. ಬರ್ರಿ ಮನೆಗೆ ಹೋಗೋ ಟೈಮ್ ಆಯ್ತು. ಈಗ ಮತ್ತೆ 7 ಗಂಟೆ ಆಯ್ತು ಈ ಟೈಮ್. ಪೂಜಾಕ್ಕೆ ಹೋಗಿ ಬಂದ್ವಿ ನೋಡ್ರಿ. ಮುಖ ಎಲ್ಲ ಫುಲ್ ಅರಿಶಿನ ಕುಂಕುಮ ಫುಲ್ ಅದೇ ಐತೆ ನೋಡ್ರಿ. ಬರೀ ದೇವ್ರ ಪೂಜೆ ಮಾಡೋಮಂತ ಅಲ್ಲಿ ಎಲ್ಲ ಪೂಜೆ ಮುಗೀತು. ಇವತ್ತು ಬೆಳಕೊಳಗೆ ಬಂದಿರೋ ಹೋಗ್ಬೇಕಾದ್ರೆ ಜಲ್ದಿ ಹೋದ್ರು ಸಹ ಮತ್ತೆ ಜನ ಇರ್ತೈತಿ. ಮತ್ತು ಅದಕ್ಕೆ ಇವತ್ತು ಅಲ್ಲೇ ಹಿಂದೆ ಸುತ್ತಕಟ್ಟು ಮಾಡಿ ನಡೀತೈತಿ ನೋಡ್ರಿ. ರೌಂಡಾಗಿ ಇರ್ತೈತಿ ಅಲ್ಲಿ. ಕಂಪೌಂಡ್ ಕಟ್ಟೆಲ್ಲ ಹಾಗಾಗಿ ಮಾಡಕ್ಕೆ ದೂರ ಆಕಿತ್ತು. ಬಟ್ ಇವತ್ತು ಲೇಟ್ ಆಗತ್ತೆ, ತೀರಾ ಲೇಟ್ ಆಗತ್ತೆ. ಅಲ್ಲೇ ಹಿಂದಿನ ಸೈಡ್ ಪೂಜೆ ಮಾಡಿದ್ವಿ. ಮಾಡಿ ಹಾಗೆ ಗಣಪತಿಗೂ ಅಭಿಷೇಕ ಮಾಡಿಸಿದ್ರು. ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಬಂದ್ವಿ. ನಾವು ನೋಡ್ರೆಲ್ಲರೂ ಮಲ್ಕೊಂಡಾಗ. ಬರೀ ಇವತ್ತು ಕಂಟಿನ್ಯೂ ಆಗಿ ಇವತ್ತಿನ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಂತ. ಇವತ್ತು ಸಂಡೇ ಬೇರೆ ಐತೆ ನೋಡ್ರಿ. ಸಂಡೇ ನನ್ನ ಡ್ಯೂಟಿ 12:30 to 5 ಐತಿ. 12:30 5 ಗಂಟೆ ಐತಿ. ಆಮೇಲೆ ಸ್ವಲ್ಪ ಬ್ಲೌಸ್ ಅದು ಹಾಕೋದೈತಿ. ಲಾಸ್ಟ್ ಟೈಮ್ ತೋರಿಸಿದೆಲ್ಲ ಸಾರಿದು ಅಲ್ಲಿಷ್ಟು ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡ್ರಿ ದೇವ್ರ ಪೂಜೆನೆಲ್ಲ ಆಯಿತು. ಇವತ್ತೇನು ಸಂಡೇ ಐತೆ ನೋಡ್ರಿ. ನಮ್ಮ ಮನೆಯವರು ಮೆಸ್ಸಿಗೆ ಹೊಂಟಾರ ರೆಡಿಯಾಗಿ. ಅವರು ಸ್ನಾನದೆಲ್ಲ ಮಾಡ್ಯಾರ. ಅವ್ರಿಗೆ ಚಾ ಮಾಡಾಕತ್ತೀನಿ ನೋಡ್ರಿ. ಅವ್ರಿಗೆ ಚಾ ಕಿಟ್ಟಿನಿ ನೋಡ್ರಿ. ಚಿನ್ನೂ ಎದ್ದಾನ ನೋಡ್ರಿ. ಚಿನ್ನು ಅವ್ರ ಪಪ್ಪ ಇಬ್ಬರು ಎದ್ದಾರ. ಈಗ ಮೆಸ್ಸಿಗೆ ಹೊಂಟಾರ. ಚಾ ಕಿಟ್ಟಿ ನೋಡ್ರಿ. ಹಂಗೆ ಮುಂಜಾನೆ ಸ್ವಲ್ಪ ಮೂಡಪ್ಪ ಆಗಿರ್ತೈತಿ. ಬರೀ ಚಾ ಸೋಸ್ಕೊಡ್ಮವ್ರಿ. ತಗೋರಿ ನಿಮ್ಮ ಚಾ. ನಿಮ್ಮ ಸಂಬಂಧ ಮುಂಜಾನೆ ಚಾ ಕುಡಿದಾಗೈತೆ. ನಾ ಚಾ ಕುಡಿದಿಲ್ಲ. ಧನ್ಯವಾದಗಳು. ದೇವಕಿ ಕೈಯಂದು ಅಮೃತ ಕುಡ್ದಂಗೈತಿ. ದೇವತೆ ಕೈಯಂದು ಅಮೃತ. ಈಗ 9 ದಿವಸ ಮತ್ತೆ ಭಾರಿ ಇದು ರೀ. ಯಾಕಂದ್ರೆ ಮುಂಜಾನೆ ಚಾ ಮಾಡ್ಕೊಡ್ತೀವಲ್ಲ ಅದಕ್ಕೆ. ದಿನ ಮಾಡಂಗಿಲ್ಲ. ಈಗ 9 ಜಲ್ದಿ ಎದ್ದಿರ್ತೀವಿ, ಚಾ ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ಮನೆಯವ್ರಿಗೆ ಈ ಸಲ ಆಗೈತೆ ನೋಡ್ರಿ. ನಾ ಮುಂಜಾನೆ ಚಾ ಕುಡಿಯಂಗಿಲ್ಲ ಮಾಡ್ತಿದ್ದಿಲ್ಲ. ಬಟ್ ಇವ್ರು ಹೋಗ್ತಾರೆ ಮತ್ತು ನಂದು ಉಪವಾಸ ಇರ್ತದೆ ಅಂತೇಳಿ ಮಾಡ್ದಾಗ ನೋಡ್ರಿ. ಬರ್ರಿ ಎಲ್ಲರೂ ಚಾ ಕುಡಿ. ಮತ್ತೆ ನೋಡಿ ದಿವ್ಯಾಗ ಆಮೇಲೆ ಚಿನ್ನುಗದು ತನುಷಗದು ಅವಲಕ್ಕಿ ಮಾಡ್ಬೇಕಂತೇಳಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಬರೀ ಪಟ್ಪಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೋಳಿ ಅವ್ರಿಗೆ ಇಷ್ಟು ಅವಲಕ್ಕಿ ಮಾಡೋದು. ನನ್ನಂತರೂ ಒಪ್ಪತ್ತೈತಿ. ನಾವು ಒಮ್ಮೆ ಒಂದು ಟೈಮ್ ಊಟ ನೋಡ್ರಿ. ಅವಲಕ್ಕಿ ಮಾಡೋಕೆ ಅವಲಕ್ಕಿ ತರಿಸಿಟ್ಕೊಂಡೀನಿ. ಈ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟರ್ ಹಾಕೊಂಡೀನಿ. ಇಲ್ಲ ಸಸ್ ಮಾಡ್ಕೊಂಡೀನಿ. ಶೇಂಗಾ ನೋಡ್ರಿ. ಶೇಂಗಾ ಅಂತೂ ಯಾರು ತಿನ್ನಂಗಿಲ್ಲ. ನಾವು ಆದರೂ ಸುಮ್ಮ ಹಾಕೋದು ಮಾತ್ರ ಬಿಡಂಗಿಲ್ಲ. ಸುಮ್ಮ ಮಾಡಾಕತ್ನ ಶೇರ್ ಮಾಡ್ಕೊಳಕತ್ತಿ ನೋಡ್ರಿ. ಬರೀ ಅವಲಕ್ಕಿ ಮಾಡೋಮಂತ.
ಅವಲಕ್ಕಿನೂ ರೆಡಿ ಆಯ್ತು ನೋಡ್ರಿ. ಏನು ಕಾಮನ್ ಎಲ್ಲರೂ ನಮ್ಮ ಕಡೆ ಅಂತೂ ಇದೇ ಮಾಡ್ತೀವಿ. ಅದ್ರಾಗ ಸಡನ್ ಆಗಿ ಈಸಿಯಾಗಿ ಮಾಡ್ಕೊಳಕಂತರೂ ಇದೆ ನೋಡ್ರಿ. ಯಾವಾಗಾರ ಪಟಕನೆ ನಾವು ಏನಾರ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅವಲಕ್ಕಿ ಜಲ್ದಿನೇ ಆಗತ್ತೆ. ಹಾಗಾಗಿ ನಂದು ಒಪ್ಪತ್ತಿತ್ತು ದಿವ್ಯಾಗೂ ಅವಲಕ್ಕಿ ಇಷ್ಟ ಆಯ್ತು, ಅವಲಕ್ಕಿ ಮಾಡಿದೆ ನೋಡ್ರಿ. ಅವಲಕ್ಕಿ ಮಾಡಿ ಒಂದು ಸ್ವಲ್ಪ ಪುಟಾಣಿ ಪೌಡ್ರ್ ಇಷ್ಟು ಹಾಕೋಬೇಕಂತೇಳಿ. ಪುಟಾಣಿ ಪೌಡ್ರ್ ಹಾಕಿದ್ರೆ ಟೇಸ್ಟ್ ನೋಡ್ರಿ. ಕೆಲವರು ಪುಟಾಣಿ ಪೌಡ್ರ್ ಹಾಕೋತಾರೆ, ಕೆಲವ್ರು ಹಾಕಲ್ಲ. ಬಟ್ ನಾವಂತರೂ ಯಾವಾಗಲೂ ಪುಟಾಣಿ ಪೌಡ್ರ್ ಹಾಕೇ ಮಾಡ್ತೀವಿ ನೋಡ್ರಿ. ಯಾಕಂದ್ರೆ ಹುಡುಗರು ತಿಂತಿರ್ತಾರಲ್ಲ, ಹುಡುಗರಿಗೆ ಪುಟಾಣಿ ಪೌಡ್ರ್ ಹಾಕಿದ್ರು ಸ್ವಲ್ಪ ಖಾರ ಆಗಿದ್ರು ಹೋಗುತ್ತೆ ನೋಡ್ರಿ. ನಾ ದಿವ್ಯಾ ತಿಂತಾರೆ ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಹಾಗಾಗಿ ಚಿನ್ನು ಖಾರ ಆಗತ್ತಂತೇಳಿ ಪುಟಾಣಿ ಪೌಡ್ರ್ ಹಾಕಿನಿ. ಸ್ವಲ್ಪ ಸಪ್ಪಂದು ತೆಗ್ದು ನೋಡ್ರಿ ಚಿನ್ನುಗೆ. ಚಿನ್ನು ನೋಡಿ ನಾಷ್ಟ ಮಾಡ್ಬೇಕಾರೆ 4 ತಾಸು ನೋಡ್ರಿ ಅವನಿಗೆ ಉಣ್ಸೋದು. ಒಂದು ವರ್ಷದ ನಾಷ್ಟ ಮಾಡಕತ್ತಾರೆ, ಇನ್ನೂ ಮಾಡಾಕ್ತಾ ಇರಲ್ಲ ನೋಡ್ರಿ ಚಿನ್ನು. ಟೈಮ್ ತಿರುಗಿ 11 ಗಂಟೆ ಐತಿ. ನಾ ಡ್ಯೂಟಿಗೆ ಹೋಗ್ಬೇಕು 12 ಗಂಟೆಗೆ. ನಾವು ಬರೀ ನೀರು ಹಾಕೋದು, ನೀರು ಆಡೋದು, ಇದ್ರಾಗೆ ಟೈಮ್ ವೇಸ್ಟ್ ಮಾಡ್ತಾನೆ ರೀ ಚಿನ್ನು. ನೋಡಿದ್ರೆ ಕೈ ಎದ್ದು ಮನೆ ಮುಂದೆ ನೋಡ್ರಿ ಒಂಟಿ ಬಂದಿತ್ತು. ಒಂಟಿ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದೆ ಚಿನ್ನು. ಅಮ್ಮ ನಾನು ಕುಂದಿರ್ತೀನಿ ಅದ್ರ ಮ್ಯಾಗ, ಕ್ಯಾಮಲ್ ಬಂದೈತಮ್ಮ ಅದ್ರ ಮ್ಯಾಗ ನಾನು ಕುಂದಿರ್ತೀನಿ ಅಂತೇಳಿ. ಬಟ್ ಅವ ಹಂಗೆ ಹೇಳ್ತಾನೆ ರೀ, ಬಟ್ ಅದ್ರ ಮ್ಯಾಗ ಕೂಡಂಗಿಲ್ಲ. ಅವ ನೋಡಿದ್ರೆ ಹೆದರ್ತಾನವ. ದೂರಿಂದ ಅಷ್ಟೇ ಚಂದ ಕಾಣಿಸ್ತದೆ. ಅಲ್ಲಿ ಹೋಗೋಣ ಮಾತ್ರ ಅತಾನತೆ ಕೂಡಿಸ್ಲಿಲ್ಲ ನೋಡ್ರಿ. ಕೆಳಗೆ ಹೋಗ್ನಿತ್ತಾನಮ್ಮ ನಾ ಕೂಡ್ತೀನಿ ಅಂತೇಳಿ ನೋಡ್ರಿ. ಭಾಗ್ಯನ ಕಡೆ ಹೋಗ್ಯಾನ. ಆಕೆ ಭಾಗ್ಯ ಹೇಳಿದ್ಲ ಒಂಟಿ ಬಂದದ್ದು ಬಾ ಚಿನ್ನು ಅಂತ ಫುಲ್ ಓಡೋಗ್ಯ ನೋಡ್ರಿ. ಅದ್ರ ಮ್ಯಾಗ ಏನು ಕೂಡಂಗ ನೋಡ್ರಿ. ಹುಡುಗರು ಕುಂತಾವು, ಅವ್ರು ಕೂತಿದ್ ನೋಡಿ ನಾನು ಕೂಡ್ತೀನಿ ಅಂತಾನ. ಬಟ್ ಅವ ಕೂಡಂಗಿಲ್ಲ, ನಂಗೆ ಗೊತ್ತು ಹೆದರ್ತಾನೆ ನೋಡ್ರಿ. ನೋಡ್ರಿ ಯಾಕೋ ಗಂಟ್ಲು ಕೆರೆ ಆಗ್ತದ. ಒಂದು ಸ್ವಲ್ಪ ಚಾ ಮಾಡ್ಕೊತೀನಿ. ಚಾತೀನಿ ಎಲ್ಲ ಕುಟ್ಟು ಹಾಕೋತೀನಿ. ಆ್ಯಕ್ಚುಲಿ ಇಷ್ಟ ಆಗಲ್ಲ, ಬಟ್ ಸುಮ್ಮನೆ ಈಗ ಗಂಟ್ಲು ಕೆರೆ ಆಗ್ತದೆ ಮಾಡ್ಕೊತೀನಿ. ಬರೀ ಚಾ ಕುಡಿ ಮತ್ತು ಚಾ ಕುಡಿದು ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಈಗ 12ವರೆಗೆ. ಈಗ ನೋಡ್ರಿ ರೆಡಿ ಆಗಿನಿ ಡ್ಯೂಟಿಗೆ. ಇವತ್ತು ಆರೆಂಜ್ ಕಲರ್ ಐತಲ್ಲ, ಹಾಗಾಗಿ ಆರೆಂಜ್ ಇಲ್ಲ ಸ್ವಲ್ಪ ಮಿಕ್ಸ್ ಐತಿ. ಇದನ್ನ ಹಾಕೊಂಡು ನೋಡ್ರಿ. ಇವತ್ತು ಸಂಡೇ ಬರೀ ಆಯ್ತಲ್ಲ, ಇವತ್ತೇ ಎಫ್ರನ್ ಹಾಕೋದಿಲ್ಲ. ಬರೀ ಟೈಮ್ ಆಯ್ತು ಆಲ್ರೆಡಿ ನೋಡ್ರಿ. ಎಷ್ಟು 12:40 ಆಗೈತಿ, 12:30 ಡ್ಯೂಟಿ. ಚಿನ್ನು ಬಾಯ್ ಅಪ್ಪು ಬಾಯ್. ನೋಡ್ರಿ ತನು ಚಿನ್ನು ವಿರಾಟ್ ಆಟಾಡತ್ತಾರ. ಬಾಯ್. ಡ್ಯೂಟಿಗೆ ಬಂದ ನೋಡ್ರಿ. ಡ್ಯೂಟಿ ಸ್ಟಾರ್ಟ್ ಆಯ್ತು. ಸಂಡೇ ಬೇರೆ ಐತಲ್ಲ, ಹಾಗಾಗಿ ಏನು ಜಾಸ್ತಿ ಪೇಷಂಟ್ ಇರಂಗಿಲ್ಲ. ಒಪ್ಪಿಡಿವು ಅಷ್ಟೇ ಡ್ಯೂಟಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಹೋಗೋ ಸಿಗ್ತೀವಿ. 3 hours later. ಟೈಮ್ ನೋಡ್ರಿ 6:30 ಆಗೈತಿ. ಡ್ಯೂಟಿಯಿಂದ ಈ ಕಡೆ ಬಂದೆ ಮನೆಗೆ. ಇನ್ನೂ ನೋಡ್ರಿ ಒಂದು ಪೇಷಂಟ್ ಡೆತ್ ಆಯ್ತು ಇವತ್ತು ಹೇಳ್ಬೇಕಂದ್ರೆ. ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಗೆ ಹೋಗಿನಿ. ಫುಲ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬಿಡ್ತು. ಲೋ ಬಿ ಪಿ ಆಯಿತು. ನಾವು ಆದಷ್ಟು CPR ಕೊಟ್ಟಿವಿ, ಅಷ್ಟೆಲ್ಲ ಟ್ರೈ ಮಾಡಿದ್ವಿ, ಆದರೂ ಕಡೆಗೆ ಉಳಿಲಿಲ್ಲ. ಹಾಗಾಗಿ ಅಲ್ಲಿಂದ ಬಂದು ಈಗ ಜಸ್ಟ್ ಸ್ನಾನ ಮಾಡಿ ನೋಡ್ರಿ. ಈಗ ಅಲ್ಲಿ ಗಣಪತಿ ಕೂಡ ಫಂಕ್ಷನ್ ಇತ್ತು. ಆ್ಯಕ್ಚುಲಿ ಅವ್ರು ಹೇಳಿದ್ರು ಇವತ್ತರ ಬರ್ರಿ ಡೈಲಿ ಡ್ಯೂಟಿ ಇರ್ತದೆ ಅಂದಿರು. ಇವತ್ತು ಸಂಡೇ 5:30 ಡ್ಯೂಟಿ ಇತ್ತು, ಹೋಗ್ಬೇಕು ಅನ್ಕೊಂಡೆ. ಮತ್ತು ಅಲ್ಲಿಂದೇ ಬರ್ಬೇಕಾರೆ ಈಗ ಆಯ್ತು. ಮಧ್ಯಾಹ್ನ ಊಟ ಮಾಡ್ಬೇಕಂದೆ ಒಪ್ಪತ್ತು. ಅದೇ ಹಾಗಾಗಿ ಡೆತ್ ಆಗಿಂದ ಹೆಂಗೆ ಊಟ ಮಾಡೋದು ಮೊದಲೇ ಉಪವಾಸ ಅಂತೇಳಿ ಹಾಗೆ ಬಂದೆ ನೋಡ್ರಿ. ಬೆಳಗ್ಗೆ ಮಧ್ಯಾಹ್ನ ಚಾ ಕುಡ್ದು ಹೋಗಿದ್ದೆ. ಬರೀ ಬಂದು ಕಸ ಹೊಡೆದು ದೀಪ ಹಚ್ಚಿ ನೆಕ್ಸ್ಟ್ ರೆಡಿಯಾಗಿ ಅಲ್ಲಿಷ್ಟು ಹೋಗ್ಬರು ಬರ್ರಿ. ಅವರು ಕಾಲ್ ಮಾಡತ್ತಾರೆ ಬಾ ಅಂತೇಳಿ ಗಣಪತಿ ಗುಡಿಗೆ. ನೆಕ್ಸ್ಟ್ ಹೋಗುವಾಗ ಕಂಟಿನ್ಯೂ ಮಾಡ್ತೀವಿ. ಚಾಕಂದ್ರೂ ಇಟ್ಟಿ ನೋಡ್ರಿ. ಚಾ ತಿರುಗಿ ಕುದೀತು. ಚಾ ಸುಸ್ಕೊಂಡು ಚಾ ಕುಡಿಂಬರಿ. ದೀಪಾನು ಹಚ್ಚಿನಿ ಕಡೆ. ದೀಪಾದು ಹಚ್ಚಿ ಚಾ ಅದು ಮಾಡಿದೆ ನೋಡ್ರಿ. ಚಾ ಮಾಡ್ಕೊಟ್ಟೆ. ನಮ್ಮ ಮನೆಯವ್ರದ್ದು ಅವರು ಹೊರಗೆ ಹೋಗಿದ್ರು. ಅವರು ಕುಡಿದ್ರು, ನಾನು ಕುಡಿದು ನೋಡ್ರಿ. ಈಗ ಡ್ರೆಸ್ ಹಾಕೊಂಡು ರೆಡಿ ಆಗಿನಿ. ಸಾರಿ ಹಾಕೋಬೇಕಂದ ಎಲ್ಲಿ ಸಾರಿ ಹಾಕೊಳ್ಳೋದು. ಮೊದಲೇ ಅಲ್ಲಿಂದ ಬರಬೇಕಾದ್ರೆ ಸುಸ್ತಾಯ್ತು ಪೇಷಂಟ್ಸ್ ಬಂದು ಓಡಾಡಿ. ಹಾಗಾಗಿ ಸಾರಿ ಹಾಕೊಳ್ಳಿ ನೋಡ್ರಿ. ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತೆ ಫಂಕ್ಷನ್. ಸುಮ್ಮ ಹೋಗಿ ಅಟೆಂಡ್ ಆಗ್ಬೇಕಂತ ಹೊಂಟಿ ನೋಡ್ರಿ. ಬರೀ ಯಾವ ಥರ ಎಲ್ಲ ಏನು ಮಾಡಕತ್ತಾರಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಂತ. ನಾ ಹೋಗೋದ್ರೊಳಗೆ ನೋಡ್ರಿ ಡಾನ್ಸ್ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಅದಷ್ಟು ರೆಕಾರ್ಡ್ ಮಾಡ್ಕೊಂಡೆ. ಅದು ಫಾಸ್ಟ್ ಕಾಪರೇಟ್ ಆಗತ್ತಂತ ಸ್ವಲ್ಪ ಫಾಸ್ಟ್ ಇಟ್ಟಿನ ಸಾಂಗ್ ನೋಡ್ರಿ. ಎಲ್ಲರೂ ಬಂದ್ರೆ ನಮ್ಮ ಏರಿಯಾದೊಳಗೆ ಒಂದು ಗ್ರೂಪ್ ಐತೆ ನೋಡ್ರಿ, ಅಕ್ಕನ ಬಳಗಳ ಅಲ್ಕುಂಟಿನಗರ ಅಂತೇಳಿ. ಅದೇ ಶಿಲ್ಪಾ ಅವರದಾರ, ಅವರೇ ನಮ್ಗೆ ಕ್ರಿಯೇಟ್ ಮಾಡಿದ್ದು ಗ್ರೂಪ್. ಹಾಗಾಗಿ ಎಲ್ಲರೂ ಆಲ್ರೆಡಿ ಡೈಲಿ ಬರ್ತಾರೆ ನೋಡಿ ಪ್ರಾಕ್ಟೀಸ್ ಮಾಡೋಕೆ. ಬಟ್ ನಾನೇ ಮಿಸ್ ಮಾಡ್ಕೋತೀನಿ ಡ್ಯೂಟಿ ಇರೋ ಸಂಬಂಧ. ನೋಡ್ರಿ ಎಲ್ಲರೂ ಡೈಲಿ ಬಂದು ಬೆಳಗ್ಗೆ ಪೂಜಾ ಅಂತರೂ ಹಾಗೆ ಬಂದು ಹೋಗ್ತಿರ್ತಾರೆ ಟೈಮಿಂಗ್ ನೋಡಿಕೊಂಡು. ಬಟ್ ಇವ್ನಿಂಗ್ ಎಲ್ಲರೂ ಸೇರಿ ಡ್ಯಾನ್ಸ್ ಪ್ರಾಕ್ಟೀಸ್ ಆಯಿತು, ಏನಾರು ಫಂಕ್ಷನ್ಸ್ ಆಯಿತು ಮಾಡ್ತಿರ್ತಾರೆ. ಬಟ್ ನಾ ಇರಂಗಿಲ್ಲ ಅದು ಮಿಸ್ ಮಾಡ್ಕೊಳತ್ ನೋಡ್ರಿ. ಎಲ್ಲರೂ ನೋಡಾತಾರ ನೋಡಿ, ಹಾಯ್ ಮಾಡಕತ್ತಾರ ನೋಡಿ ಎಲ್ಲರಿಗೆ. ಎಲ್ಲರೂ ನೋಡ್ರಿ ಮಸ್ತ್ ಕಾಣಕತ್ತಾರ. ಆರೆಂಜ್ ಕಲರ್ ಸಾರಿ ಹಾಕ್ಕೊಂಡು. ಹೆಣ್ಮಕ್ಳು ಹಾಗೆ ನೋಡ್ರಿ ಏನೋ ಒಂದು ಫಂಕ್ಷನ್ ಇದ್ರೆ ಎಲ್ಲರೂ ಸೇಮ್ ಹಾಕೊಂಡ್ಬಂದ್ರೆ ಮಸ್ತ್ ಕಾಣಿಸಿರ್ತಾರೆ ನೋಡ್ರಿ. ಹಾಗೆ ಒಂದು ಕ್ಲಿಪ್ ವಿಡಿಯೋನು ತೊಗೊಂಡ ನೋಡ್ರಿ. ಇವರೇ ನೋಡ್ರಿ ಶಿಲ್ಪಾ ಅಂದ್ರೆ, ಅವರೇ ಗ್ರೂಪ್ ಕ್ರಿಯೇಟ್ ಮಾಡಿದ್ದು. ನೆಕ್ಸ್ಟ್ ಒಂದಿಷ್ಟು ಫೋಟೋಸ್ ಎಲ್ಲ ತೆಗ್ಸ್ಕೊಂಡು ನೋಡ್ರಿ. ಹಾಗೆ ಕಂಟಿನ್ಯೂ ಆಗಿ ಫೋಟೋಸ್ ತೆಗ್ಸ್ಕೊಂಡು ಶೇರ್ ಮಾಡ್ಕೊಳಕತ್ತೀನಿ ಅದು ನಿಮ್ಮ ಜೊತೆನೂ.
ಅದು ಸ್ವಲ್ಪ ಕತ್ಲಾಯ್ತು ಹೋಗ್ಬೇಕಾದ್ರೆ ನಾನು ಲೇಟೇ ಆಗಿತ್ತು ನೋಡ್ರಿ. ನಾವು ಹೋಗೋಕ್ಕಿಂತ ಮುಂಚೆನೇ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಹೋಗಿ ಬಂದೆ ನೋಡ್ರಿ. ಒಂದು ಅಷ್ಟೇ ಒಂದು 2-3 ಸ್ಟೆಪ್ ಮಾಡಿ ಬಂದೆ. ಈಗ ಜಸ್ಟ್ ಬಂದೀನಿ. ಬರ್ರಿ ಈಗ ನೆಕ್ಸ್ಟ್ ಬ್ಲೌಸ್ ಹಾಕೋದೈತಿ. ಅಲ್ಲಿ ಇಷ್ಟು ಬ್ಲೌಸ್ ಹಾಕ್ಬರಕ್ಕೆ ಹೋಗೋದೈತಿ ನೋಡ್ರಿ. ಅದೇ ಹೇಳಿದ್ನಲ್ಲ, ಶುಕ್ರವಾರ ದಿವಸ ಎಲ್ಲರೂ ಕೂಡಿ ಫಂಕ್ಷನ್ ಮಾಡತ್ತೆ, ಉಡಿ ತುಂಬೋ ಕಾರ್ಯಕ್ರಮ ಅಂತೇಳಿ. ಅಲ್ಲಿ ಎಲ್ಲರೂ ಸೇಮ್ ಸಾರಿ ಹಾಕೊಳಕತ್ತೀವಿ. ಅದೇ ಬ್ಲೌಸ್ ಹೊಲ್ಸೋಬೇಕಂದ್ರೆ ಡ್ಯೂಟಿ ಟೈಮ್ನಾಗ ಆಗಿದ್ದೇ ಇಲ್ಲ. ಅದಕ್ಕೆ ಇವಾಗ ಹೊಲ್ಸ್ಕೊಂಬರ್ಬೇಕಂತ ಶಿಲ್ಪ ಅವ್ರ ಹತ್ರನೇ ಹೊಂಟಿ ನೋಡ್ರಿ. ಬರ್ರಿ ಅಲ್ಲಿ ಹೋಗೋಣ, ನೋಡು ಮಾತ್ರ ವಿಡಿಯೋ ಮಾಡ್ತೇನಂತ. ಈಗ ನೆಕ್ಸ್ಟ್ ನೋಡ್ರಿ, ಈಗ ದೇವಿ ನೋಡಕ್ ಹೊಂಟಿವಿ. ಈ ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ. ನೆಕ್ಸ್ಟ್ ಪಾರ್ಟ್ 2 ಒಳಗ ದೇವಿ ಎಲ್ಲೆಲ್ಲಿ ಹೋಗಿ ಬಂದಿವಿ ಎಲ್ಲಾನು ಕಂಟಿನ್ಯೂ ಆಗಿ ತೋರಿಸ್ನತ್ತ. ಬಾ ಲೆಂತಿ ಆಗತ್ತಂತ ಹೇಳಿ.